ಕೆರೆ ನ್ಯಾಪೆಡ್ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗಿಂತ ಮಧ್ಯವರ್ತಿಗಳು ಹಾಗೂ ಕಾಳಸಂತೆಕೋರರಿಗೆ ಲಾಭವಾಗುತ್ತಿದೆ ಎಂದು ದುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಜ್ಜಪ್ಪ ಹಾಗೂ ರೈತ ಮುಖಂಡ ಬ್ಯಾಡರಹಳ್ಳಿ ಜಯರಾಂ ಆಕ್ರೋಶ ವ್ಯಕ್ತಪಡಿಸಿದ್ದರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಗಿ ಖರೀದಿ ಕೇಂದ್ರದಲ್ಲಿ ವ್ಯವಸ್ಥಿತವಾಗಿ ರೈತರಿಗೆ ಅನ್ಯಾಯವಾಗುತ್ತಿದ್ದರೂ ಸ್ಥಳೀಯ ಶಾಸಕರಾಗಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಗಮನ ಹರಿಸದೇ ಇರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಎಂದು ದೂರಿದ್ದರು. ನ್ಯಾಪೆಡ್ ರಾಗಿ ಖರೀದಿ ಕೇಂದ್ರದಲ್ಲಿ ಇದೇ ಮೊದಲ ಬಾರಿಗೆ ಏನೋ ಅವ್ಯವಹಾರ ನಡೆಯುತ್ತಿಲ್ಲ. 2023 ಹಾಗೂ 2025ರಲ್ಲೂ ಸಹ ಇಲ್ಲಿನ ನ್ಯಾಪೆಡ್ ಕೇಂದ್ರದಲ್ಲಿ ಖರೀದಿಸಿದ ರಾಗಿ ಮಣ್ಣು ಮಿಶ್ರಿತವಾಗಿದ್ದು ಸಾಬೀತಾಗಿ ನ್ಯಾಪೆಡ್ ಅಧಿಕಾರಿ ಒಬ್ಬರು ಅಮಾನತಾಗಿದ್ದರೆ ಮಧ್ಯವರ್ತಿ ಮೇಲೆ 2 ಬಾರಿ ಆರೋಪ ಕೇಳಿಬಂದಿದ್ದು, ಪ್ರಸ್ತುತ ಈ ಬಾರಿಯೂ ಸಹ ರಾಗಿ ಕೇಂದ್ರದಲ್ಲಿ ಅವ್ಯವಹಾರ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇಲ್ಲಿನ ನ್ಯಾಪೆಡ್ ಕೇಂದ್ರದ ಅಧಿಕಾರಿಗಳು ತಾಲೂಕಿನ ರೈತರು ತರುವ ರಾಗಿಯನ್ನು ತೆಗೆದುಕೊಳ್ಳುವುದಕ್ಕಿಂತ ಮಧ್ಯವರ್ತಿಗಳು ಹೊರ ಊರು ಹಾಗೂ ಹೊರ ಜಿಲ್ಲೆಗಳಿಂದ ತರುತ್ತಿರುವ ರಾಗಿಯನ್ನು ಆದ್ಯತೆ ಮೇರೆಗೆ ತೆಗೆದುಕೊಳ್ಳುತ್ತಿರುವುದರಿಂದ ತಾಲೂಕಿನ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕಿನ ತುಳೂರು ಗ್ರಾಮದಲ್ಲಿ ಮಧ್ಯವರ್ತಿಗೆ ಸೇರಿದ್ದು ಎನ್ನಲಾದ 1 ಲಾರಿ ಲೋಡ್ ರಾಗಿಯನ್ನು ಪೊಲೀಸರು ಸೀಸ್ ಮಾಡಿ 27,000 ದಂಡ ಕಟ್ಟಿಸಿಕೊಳ್ಳುವ ಮೂಲಕ ರಾಗಿ ತುಂಬಿದ ಲಾರಿಯನ್ನು ಬಿಟ್ಟಿದ್ದಾರೆ. ಈ ಲಾರಿ ಯಾರಿಗೆ ಸೇರಿದ್ದು, ಅದರಲ್ಲಿದ್ದ ರಾಗಿ ಯಾರದ್ದು ಎಂಬ ಮಾಹಿತಿಯನ್ನು ಪೊಲೀಸ್ ಇಲಾಖೆ ನೀಡಬೇಕು ಎಂದು ತಾಕೀತು ಮಾಡಿದ್ದರು. ಅದೇ ರೀತಿ ಕೃಷಿ ಇಲಾಖೆ ಅಧಿಕಾರಿಗಳು ತಾಲೂಕಿನಲ್ಲಿ ರೈತರು ಬೆಳೆದ ರಾಗಿ ಎಷ್ಟು, ನ್ಯಾಪೆಡ್ ಕೇಂದ್ರಕ್ಕೆ ಎಷ್ಟು ರಾಗಿ ಬಂದಿದೆ ಎಂದು ಮಾಹಿತಿ ನೀಡಲಿ. ಇಲ್ಲಿನ ರಾಗಿ ಕೇಂದ್ರದಲ್ಲಿ ನಡೆಯುತ್ತಿರುವ ಅವ್ಯವಹಾರ ಬೆಳಕಿಗೆ ಬರುತ್ತದೆ ಎಂದು ಸವಾಲು ಹಾಕಿದ್ದರು. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಮಾಲಿಂಗಪ್ಪ, ಪ್ರೀತಂ ಕಾಂತಾರಾಜ್, ಗೋಪಾಲಪುರದ ರಂಗಸ್ವಾಮಿ ಸೇರಿದಂತೆ ಮತ್ತು ಇತರರು ಉಪಸ್ಥಿತರಿದ್ದರು. ನಾವು ಪೂರ್ತಿ ಪ್ರಮಾಣದಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಇರುವಂತ ರಾಗಿನ ತಂದು ಬಿಟ್ರೆ, ಇವ್ರ ದಲ್ಲಾಳಿಗಳು ಏನ್ ಮಾಡ್ತಾರೆ ಅಂದ್ರೆ, ಒಂದು 40 ಭಾಗ ರಾಗಿ 60 ಭಾಗನ ಮಣ್ಣು ತುಂಬಿ ಕೊಡ್ತಾರೆ. ಇವ್ರ ಶಾಸಕರು ಒಪ್ಕೊಂಡ್ರಲ್ಲ, ನೀವೆಲ್ಲ ನೋಡ್ತೀರಾ, ಜಲ್ದಿ ಹಾಕ್ಬೇಡಿ, ಜಲ್ದಿ ಏನ್ ಮಾಡ್ಕೋಬೇಡಿ ತಗೊಳ್ಳ ಅಂತ ಹೇಳ್ತಾರೆ. ಅದು ಯಾಕೆ ಹೇಳ್ತಾರೆ ಅಂದ್ರೆ, ಈ ತರದ ತಮ್ಮ ಹಿಂಬಾಲಕರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ತಾರೆ. ಪಾಪ ಅವ್ರ ಹಿಂಬಾಲಕರಿಗೆ ಅನುಕೂಲ ಮಾಡಕ್ಕೆ ಇಲ್ಲಿ ನಾವು ಮಾತ್ರ ರಾಗಿ ಕೊಡೋದು. ಇವರ ಹಿಂಬಾಲಕರು, ಇವ್ರ ಜೊತೆಲಿರೋರು ದಲ್ಲಾಳಿಗಳು, ಅವ್ರ ರೈತರು ಅಲ್ಲ. ದಲ್ಲಾಳಿಗಳಿಗೆ ಅನುಕೂಲ ಮಾಡೋದಕ್ಕೆ ಈ ರೀತಿ ವ್ಯವಸ್ಥೆ ಮಾಡಿ ಜಲ್ದಿನೂ ಬೇಡ ಹಾಕೇಳಿ ಹಂಗೆ ರಾಗಿ ಅಂತ ಹೇಳಿ ಉಡಾಪೆ ಉತ್ತರ ಕೊಟ್ಟು, ನಂತರ ಅದಕ್ಕೆ ವಿರೋಧ ಬಂದಾಗ ಜಲ್ದಿ ಹಾಕ್ಬೇಕು, ಹಂಗೆಲ್ಲ ಮಾಡಬೇಡಿ ಅಂತ ಹೇಳ್ತೀವಿ. ಇವರೇ ರಾಗಿ ಕಳ್ಳ ಅಂತ ಒಪ್ಕೊಂಡ್ರ ಇಲ್ವಾ ನೀವೇ ಹೇಳಿ. ಅವರೇ ಒಪ್ಕೊಂಡಿದ್ದಾರೆ, ನಾವೇನು ಹೇಳಿಲ್ಲ. ಈ ತರದ ವ್ಯವಹಾರಗಳು ಇನ್ನೊಂದು ತೊಳಲೂರಲ್ಲಿ ಮೊನ್ನೆ ದಿನ ಒಂದು ಲಾರಿ ಹಿಡಿದಿದ್ದಾರೆ. ಲಾರಿ ಹಿಡಿದು ಅದು FIR ಆಗಿದೆ. FIR ಆಗಿ ಠಾಣೆಯಲ್ಲಿ FIR ಆಗಿದೆ. ಆ ಲಾರಿ ಒಂದೇ ದಿನಕ್ಕೆ ಬಿಟ್ಕೊಟ್ರು. ಯಾರು ಕುಮ್ಮಕ್ಕಿನಿಂದ ಬಿಟ್ಟಿದಾರೋ, ಏನ್ ಮಾಡಿದಾರೋ ಅದನ್ನ ನಾವಿನ್ನು ಡಾಕ್ಯುಮೆಂಟ್ ತಗೊಂತೀವಿ. ಈ ರೀತಿ ಎಲ್ಲ ನಡ್ಕೊಂಡವ್ರೆ. ಫ್ರೂಟ್ ID ಮಾಡಿದ್ದಾರೆ, ಜಮೀನ್ GPS ಮಾಡ್ತಾರೆ. ಆ GPS ಮಾಡಿ ಯಾರ ರೈತರು ಅರಸೀಕೆರೆ ತಾಲೂಕಲ್ಲಿ ಎಷ್ಟು ಕ್ವಿಂಟಲ್ ರಾಗಿ ತಗೊಳಕ್ ಅವಕಾಶ ಇದೆ ಅಂತೇಳಿ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಹೊರಗಡೆಯಿಂದ ರಾಗಿ ತಂದು ಬಿಡೋಂತ ಅವಶ್ಯಕತೆ ಏನಿದೆ? ಯಾರಿಗ ಅನುಕೂಲ ಮಾಡೋದಕ್ಕೆ ಈ ರೀತಿ ನಡೀತಾ ಇದೆ? ಸುಮಾರು ನ್ಯಾಫೆಡ್ ಬಂದಾಗಿಂದಲೂ ಇದೇ ರೀತಿ ನಡೀತಾ ಇದೆಯಲ್ಲ. ಈಗ ನಾವೆಲ್ಲ ಕಾರ್ಡ್ ಮಾಡಿಸಿದೀವಿ, ನಮ್ಗೆಲ್ಲ ಇನ್ನೂ ಫೋನು ಮಾಡಿಲ್ಲ. ಫೋನ್ ಮಾಡಿದ್ರೆ ನೀವು ತರಬೇಡಿ ಅಂತ ಹೇಳ್ತಾರೆ. ಆದ್ರೆ ರೈತರೇ ಅಲ್ದರು, ಇದೇ ಅಲ್ದರು, ಅವ್ರ ಲಾರಿನೇ ಬೆರ್ಕೆಗೆ ಲೋಡ್ ಆಗುತ್ತೆ, ಲೋಡ್ ತುಂಬ್ಕೊಂಡು ಹೋಗ್ತಾರೆ. ಏನ್ ನಡೀತಿದೆ ನ್ಯಾಪೆಡ್ ಕೇಂದ್ರದಲ್ಲಿ? ಇದು ಯಾರು ಕುಮ್ಮಕ್ಕು ಅಂತ ಹೇಳಿ ಶಾಸಕರು ತಿಳಿಸ್ಬೇಕು. ಮೊನ್ನೆ ಹೋಗ್ತಾರೆ ಅವರು ಜೋರಾಗಿ ಟವಲ್ ಹಾಕೊಂಡು ಒಂದ್ ರೌಂಡ್ ಬಂದು ಜಲ್ದಿ ಬೇಡ ಹಾಕೇಳಿ ನೀವೆಲ್ಲ ರಾಗಿ ಅಂತ ಹೇಳ್ತಾರೆ. ಈ ತರ ನಡೀತಾ ಇದೆಯಲ್ಲ. ಯಾಕೆ GPS ಯಾಕೆ ಮಾಡಿದೆ ಸರ್ಕಾರ? ಸರ್ಕಾರ ಬಡವರಿಗೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ನ್ಯಾಫೆಡ್ ಮಾಡಿದ್ರೆ, ನೀವು ಅದರಲ್ಲೇ ದುಡ್ಡು ಮಾಡಕ್ ಹೋಗ್ತಾ ಇದೀರಲ್ಲ. ಏನ್ ನೀವೇನ್ರ ಕಮಿಷನ್ ತಗೊಂತ ಇದ್ದೀರಾ? ಈ ನಮ್ಮ ಶಾಸಕರು ಗಣ್ಯನು ರಾಮು ಅವರು ಇದ್ರ ನೇರ ಪಾಲ್ದಾರ ಆಗಿದ್ದಾರೆ. ಅವ್ರದ್ದು ಪಾಲ್ದಾರ ಆಗಿರೋ ಎಲ್ಲ ಸಂದರ್ಭನೂ ಇದೆ. ಅವ್ರನ್ನ ಒಬ್ಬ ಪಬ್ಲಿಕ್ ಸರ್ವೆಂಟ್, ಅವರು ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಂಡು ಕೆಲಸ ಮಾಡ್ತಾ ಇರೋಂಥವ್ರು. ಶಾಸಕರನ್ನ ಅಂಗರಕ್ಷಕ ಅವರು ಫುಲ್ ಈ ಪ್ರಜ್ವಲ್ ಜೊತೆಲಿ ಇರ್ತಾರೆ. ಎಲ್ಲ ಒಂದು CDR ಹಾಕ್ಸಿ SP ಅವರು ಗಮನ ಹರಿಸ್ಬೇಕು. ಅವನು ಕೂಡ ಈ ದಂಧೆಯಲ್ಲಿ ಭಾಗಿಯಾಗಿರೋಂತ ಎಲ್ಲ ಸಂದರ್ಭ ಇದೆ ಅಂತೇಳಿ ನಮ್ಗೆ ಅನುಮಾನ ಇದೆ. ಅವರೊಬ್ರು ಅಧಿಕಾರಿ ಆಗಿರೋದ್ರಿಂದ ಅವ್ರನ್ನೂ ಕೂಡ ತನಿಖೆಗೊಳಪಡಿಸ್ಬೇಕು. ಶಾಸಕರು ಕೇಳ್ಬೇಕು ಏನ್ ನಡೆದಿದೆ ಅಂತ. ಎಲ್ಲಾ ಬಾರ್ಗಳಲ್ಲಿ ಎಲ್ಲ ಇವರುಗಳಲ್ಲಿ ಇವ್ರದ್ದು
ಶಾಸಕರು ಬಂದು ಇದಾಗೋಗಿದೆ, ಏನು ಒಂದು ಇದು ಎಲ್ಲ ಬಾರಲ್ಲಿ ಎಣ್ಣೆ ಇಸ್ಕೊಳ್ಳೋದು ಅವ ಜಾಸ್ತಿ ಮಾಡಿದ್ದಾರೆ. ಶಾಸಕರಿಗೆ ಗೊತ್ತಾಗ್ತಾ ಇದ್ದಲ್ಲ, ಪಾಪ ಅವ್ರು ಆತರ ಬಿಡ್ತಿರಲ್ಲ ಅಧಿಕಾರಿಗಳನ್ನ. ಈ ಗನ್ಮ್ಯಾನ್ ಯಾಕೆ ಅಂದ್ಬಿಟ್ಟಾರೋ ಗೊತ್ತಿಲ್ಲ. ನಮ್ ಜಗಣ್ಣ ಪಾಪ ಹಿಂಗೆ ಆಡ್ತಿದ್ರು, ಪಾಪ ಜಗಣ್ಣನ ನೀಗಿರಿ. ಪಾಪ ಈ ಮನುಷ್ಯನು ನಮ್ ಬ್ಯಾಕ್ವರ್ಡ್ ಕ್ಲಾಸ್ ಒಳ್ಳೇದಾಗಿ ಚೆನ್ನಾಗಿರ್ಲಿ. ಮನುಷ್ಯ ಈಗ ದುಡ್ಡು ಮಾಡಕ್ ಹೊರಟಿರ್ಬೋದು, ಆದ್ರೆ ಈ ತರ ನಮ್ಮ ಬಡವ್ರದ್ದು ಮಣ್ ತುಂಬಿ ದುಡ್ಡು ಮಾಡೋದ್ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನಿನ್ನ ಇದೇ ರೀತಿ ಮುಂದುವರೆದ್ರೆ ನಾವು ನ್ಯಾಫೆಡ್ ಕೇಂದ್ರದ ಮುಂದೆ ಧರಣಿ ಮಾಡ್ತೀವಿ. ನಮ್ಮ ನಾಯಕರ ಜೊತೆ ಕೂಡಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ ಇದನ್ನ. ಈ ಸಂದರ್ಭದಲ್ಲಿ ನಮ್ಮ ಮಾಲಿಕಪ್ಪ ಅವ್ರು ಮಾತಾಡ್ತಾರೆ. ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮಗಳಿಗೆ ಇವತ್ತು ಡಿಸ್ಪ್ಯಾಚ್ ನಂಬರ್ ಅಲ್ಲಿ ಪರ್ಮಿಟ್ ತಗೊಳ್ತಾರೆ. ಇಲ್ಲಿ ಹುಬ್ಳಿಗಿಂದ ಮಂಡ್ಯಕ್ಕೆ ರಾಗಿ ಸಾಗಿಸಕ್ಕೆ ಪರ್ಮಿಟ್ ತಗೊಳ್ತಾರೆ. ಗಾಡಿ K16 ಏನೇ ಸೋ ಇದೆ ನಂಬರ್. ಆ ಗಾಡಿ ಪರ್ಮಿಟ್ ತಗೊಂಡ ನಂತರ ಆ ಗಾಡಿನ ತಳ್ಳೂರಲ್ಲಿ ಅನ್ಲೋಡ್ ಮಾಡಕ್ ಹೋಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಗೆ ಸಾರ್ವಜನಿಕರು ಮಾಹಿತಿ ಕೊಟ್ಟು ಒಳವಡಿಕೆಯಿಂದ ಗಾಡಿನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ತಡರಾತ್ರಿ ಗಾಡಿ ತಂದು ಸ್ಟೇಷನ್ ಮುಂದೆ ನಿಲ್ಲಿಸಿ ನಿನ್ನೆ ಮಧ್ಯಾಹ್ನದವರೆಗೂ ಗಾಡಿ ಇತ್ತು ಸ್ಟೇಷನ್ ಅಲ್ಲಿ. ಬಟ್ ಆದ್ರೆ 27,000 ದಂಡ ಹಾಕಿ ನಾವು ಗಾಡಿ ರಿಲೀಸ್ ಮಾಡಿದ್ವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದು ಮಂಡ್ಯಕ್ಕೆ ಹೋಗಲ್ಲವರು ಇಲ್ಲಿಗೆ ಬಂತು ಅನ್ನೋದು ಒಂದು ಅನುಮಾನ. ಎರಡನೇದಾಗಿ ಪ್ರಜ್ವಲ್ಲು ಹಿಂದೆ JDS ಅಲ್ಲಿ ಇದ್ದವರು ಇದೇ ತರ ಅವರು 2023 ದಂಧೆ ಮಾಡಿರೋ ಒಂದು ಕಾರಣಕ್ಕೆ ದಲ್ಲಾಳಿ ಟ್ರೇಡರ್ಸ್ ಮಾಲೀಕರಾಗಿ ಅವರು ದಲ್ಲಾಳಿ ವ್ಯವಹಾರ ಮಾಡ್ಲಿಕ್ಕೆ ರೈತರ ಹೆಸರಲ್ಲಿ ವಂಚನೆ ಮಾಡಲಿಕ್ಕೆ ಗೊತ್ತಾಗಿ ಪಕ್ಷದಿಂದ ಅವ್ರು ಹೊರಗಾಕಿದ್ರು. ಪ್ರಜ್ವಲ್ ಅವ್ರನ್ನೇ ಯಾವ ಪಕ್ಷ ಅವ್ರು JDS ಮುಖಂಡರಾಗಿದ್ರು. ಅವತ್ತಿಂದಲೂ ಕೂಡ ಇದೇ ಗಣ್ಯಗ್ರಾಮ ಪ್ರಜ್ವಲ್ಗೂ ಸ್ನೇಹಿತರಾಗಿದ್ದಾರೆ. ಶಾಸಕ ಅಂಗರಕ್ಷಕರು ಪಾಲುದಾರಿಕೆ ಹೆಚ್ಚಾಗಿದೆ. ಅದಕ್ಕೆ ಸಂತೋಷ ಅವ್ರು ಏನಾದ್ರು ತುಂಬ ಕೊಟ್ಟಿದ್ರೆ ದಾಖಲೆ ಕೊಡಿ, ನಾವು ಯಾವ್ದನ್ನು ಕೂಡ ಸ್ವೀಕರಿಸಕ್ಕೆ ನಾವು ರೈತರ ಮಕ್ಕಳಾಗಿ ಇವತ್ತು ಮಾಧ್ಯಮದ ಮುಂದೆ ತರಬೇಕಾಗಿರೋ ವಿಚಾರ ಸತ್ಯ ಎಲ್ಲರಿಗೂ ಗೊತ್ತಾಗ್ಲಿ. ತಪ್ಪು ಯಾರೇ ಮಾಡ್ಲಿ ತಪ್ಪೆ. ಆದ್ರೆ ಪ್ರಜ್ವಲ್ ಅವರು ರೈತರ ಹೆಸರಲ್ಲಿ ಅವರು ಟ್ರೇಡರ್ಸ್ ಮಾಡ್ಕೊಂಡು ಇವತ್ತು ರಾಗಿ ಬಿಟ್ಟು ಮಧ್ಯವರ್ತಿಗಳಾಗಿ ಲಾಭ ಮಾಡ್ಕೊಂತಿದ್ದಾರೆ. ದಿನಕ್ಕೆ 6 ಲಕ್ಷ ರೂಪಾಯಿ ವ್ಯವಹಾರ ಟ್ರಾನ್ಸಾಕ್ಷನ್ ಅವ್ರು ನಡೀತಾ ಇರೋದು. ಅದರಾಗಾಗಿ ಏನಾಗಿದೆ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತಾಲೂಕಲ್ಲಿ ಎಷ್ಟು 1000 ಎಕರೆ ಜಮೀನಲ್ಲಿ ರಾಗಿ ಬೆಳೀತಾರೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇದೆ. ಯಾಕೆಂದ್ರೆ ಫ್ರೂಟ್ ಐಡಿ ಪ್ರತಿ ರೈತಂದು ಇರುತ್ತೆ. ಫ್ರೂಟ್ ಐಡಿ ಲಿಂಕ್ ಅಲ್ಲಿ ಪ್ರತಿ ಜಮೀನು ನೋಂದಣಿ ಆಗಿರುತ್ತೆ. ಅದಾದ ನಂತರದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿ ಬೆಳೆನೂ ಕೂಡ ಪಾಣಿ ಹಿಂದೀಕರಿಸ್ತಾರೆ, ಅಂದ್ರೆ GPS ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೆಲವು 2 ಎಕರೆ ರಾಗಿ ಬೆಳಿತವನೆ, ಕೆಲವು 10 ಎಕರೆ ಬೆಳಿತವನೆ. ಬಟ್ ಆದ್ರೆ ಪ್ರತಿ ಸರ್ಕಾರ ಏನ್ ಹೇಳಿದೆ 50 ಕ್ವಿಂಟಲ್ ಪ್ರತಿ ಒಬ್ಬರಿಗೂ ಅಂತ ಹೇಳ್ತಾ ಇದೆ. ಆದ್ರೆ ಈ ತಾಲೂಕಲ್ಲಿ ಎಷ್ಟು ಮೆಟ್ರಿಕ್ ಟನ್ ರಾಗಿ ಬೆಳೆದಿದೀವಿ ಅಂತ ಕೃಷಿ ಇಲಾಖೆ ಅಧಿಕಾರಿಗಳು ಕಳೆದ 6 ವರ್ಷದಲ್ಲಿ ಬೆಳೆದಿರೋದ್ರ ಬಗ್ಗೆ ಘೋಷಣೆ ಆಗೋದ್ರ ಜೊತೆಗೆ ಯಾರು ನಿಜವಾದ ರೈತ ಇವತ್ತು ಬೆಳೆದ ಮಾಹಿತಿ ಇದೆ ಅವರಲ್ಲಿ, ಎಷ್ಟು ಎಕರೆ ಬೆಳೆದಿದ್ದ, ಏನಿದೆ ಅವ್ರ ಜಮೀನು ಅನ್ನೋದ್ರ ಬಗ್ಗೆ ಸತ್ಯಾಂಶನ ಅಧಿಕಾರಿಗಳು ಮುಚ್ಚಿರ್ತಾ ಇದ್ದಾರೆ. ಇವತ್ತು ಮಧ್ಯವರ್ತಿಗಳು ಮಾರ್ಕೆಟ್ ಅಲ್ಲಿ ಅವಳಿ ನಡೆಸ್ತಾ ಇದ್ದಾರೆ. ಅಂದ್ರೆ ಇದು ಅಧಿಕಾರಿಗಳ ವೈಫಲ್ಯ, ಕ್ಷೇತ್ರ ಶಾಸಕರ ಆಡಳಿತ ವೈಫಲ್ಯ. ಸರ್ಕಾರ 50 ಕ್ವಿಂಟಲ್ ಕೊಟ್ಟಿರ್ಬೋದು, ಬಟ್ ರೈತರ ಅದಿರಲ್ಲ. ಅಲ್ಲಿ ನಾವು ರೈತರ ಮಕ್ಕಳಾಗಿ ನಮ್ದು ಅಷ್ಟು ಜಮೀನಿಲ್ಲ, ನಾವು ಬೆಳೆಯಕ್ಕಾಗಿಲ್ಲ. ಬಟ್ ನಾನು 50 ಕ್ವಿಂಟಲ್ ಬಿಡ್ತೀನಿ ಅಂದ್ರೆ ಬೇರೆ ಕಡೆ ದಂಧೆ ಆಗಿರ್ಬೇಕಲ್ವಾ? ಇದನ್ನ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಡೋದಕ್ಕೆ ತಾಲೂಕು ತಹಶೀಲ್ದಾರ್ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಯಾವ ರೈತರ ಹೆಸರಲ್ಲಿ ಜಮೀನು ಎಷ್ಟಿತ್ತು, ಅವ್ನು ಇವತ್ತು 50 ಕ್ವಿಂಟಲ್ ರಾಗಿ ಬಿಡ್ತಾರಲ್ಲ, ಯಾಕೆ ಎಲ್ಲಿಂದ ಬಂದ ರಾಗಿ? ದಾವಣಗೆರೆ ಮೂಲದಿಂದ ರಾಗಿ ತರಿಸ್ತಾ ಇದ್ದಾರೆ, ಅದು ಕಳಪೆ ಗುಣಮಟ್ಟದ ರಾಗಿ. ನಮ್ ತಾಲೂಕಿನ ರಾಗಿನ ಇಲ್ಲಿ ಬಿಡಕ್ ಆಗ್ತಿಲ್ಲ, ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇದಕ್ಕೆ ಮಧ್ಯವರ್ತಿಗಳಿಗೆ ಆಡಳಿತದ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಕ್ಷೇತ್ರ ಶಾಸಕರ ಗನ್ಮ್ಯಾನು ಏನ್ ಅಂಗರಕ್ಷಕರು ಪಾತ್ರ ಬಹಳ ಇದೆ. ಅವರ ಫೋನು ಅವ್ರು ಯಾರ್ಯಾರಿಗೆ ಮಾಡಿದ್ರೆ ಅನ್ನೋದ್ರ ಬಗ್ಗೆ CDR ಹಾಕ್ಸಿ ದಯಮಾಡಿ ಸತ್ಯಾಂಶ ಹೊರಗಡೆ ಬರುತ್ತೆ. ಅವ್ರ ಪಾಲಿದೆ ಅಂತ ಹೇಳಿ ದೊಡ್ಡ ಮಟ್ಟ ಸುದ್ದಿ ಇದೆ ತಾಲೂಕಲ್ಲಿ. ಮಾಧ್ಯಮ ಸ್ನೇಹಿತರು ಎಲ್ಲಾ ಇಲಾಖೆನೂ ಕೂಡ, ಕಂದಾಯ ಇಲಾಖೆ, ತಾಲೂಕು ಆಡಳಿತ, ಯಾವುದೇ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ, ಕನ್ಸಲ್ಟ್ ಇವ್ರು ಇದಾರೆ, ಕೃಷಿ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ಇದ್ದಾರೆ, ಅವ್ರಿಂದ ಮಾಹಿತಿ ತಗೊಳ್ಳಿ. ಆಮೇಲೆ ಗಣಸಿಲು ಕಳ್ತನ ಆಯ್ತು ಸರ್ ಆಗಿ ನಿರಂತರ ಅನ್ನೋ ಮನಸ್ಥಿತಿ ಈಗ ಆಲ್ರೆಡಿ ಇವರೇ ಶಾಸಕರು ರಾಗಿ ಕಳ್ಳ ಅಂತ ಅವ್ರು ಸಾಥ್ ಕೊಡ್ತಾ ಇದ್ದಾರೆ. ರಾಗಿ ಕಳ್ಳ ಅಂತ ಹೇಳ್ತಾರಲ್ಲ, ಮತ್ತೆ ಯಾರು ಕಳ್ತನ ಮಾಡ್ತಿದ್ದಾರೆ? ನೀವು ಬೀದಿಗೆ ಬಂದ್ಬಿಟ್ಟು ಯಾರು ಕಳ್ತನ ಮಾಡಿದ್ರೆ ಅವ್ರನ್ನ ಇಡ್ಸಿ ಅರೆಸ್ಟ್ ಮಾಡಿಸಿ ಶಾಸಕರು ನೀವ್ಯಾಕೆ ಕೊಟ್ಕೊಂಡಿದ್ದೀರಾ ನಾವು ರಾಗಿ ಕಳ್ಳ ಅಂತ? ನಿಮ್ಮನ್ನ ಯಾಕೆ ಜನ ಕೂಗ್ತಾ ಇದಾರೆ? ಬಂದು ಒಪ್ಪಿಗೆ ಆಗ್ಬಿಟ್ಟು ಅವನ್ ಯಾವ ತಪ್ಪು ಮಾಡೋಣ ಒದ್ದೊಳಗೆ ಹಾಕಿ ಸದನದಲ್ಲಿ ಸುದ್ದಿ ಆಗಿದೆ ರಾಗಿ ಕಳ್ಳ ಪಬ್ಲಿಕ್ ಕಳ್ಳ ಅಂತ. ಮಾನ್ಯ ನೇರಗೌಡರು 2018 ಕುಮಾರ ಸೆಂಟ್ರಲ್ ಮಂತ್ರಿ ಸಂದರ್ಭದಲ್ಲಿ ಕೊಬ್ಬರಿ ಬೆಂಬಲ ಬೆಲೆ ಕೊಟ್ಟರು. ಅಂತ ಸಂದರ್ಭದಲ್ಲಿ ತೆಂಗಿನ ತಯಾರಿಕೆ ಬೆಂಬಲ ಬೆಲೆ ಕೊಡಿಸಿದ್ರು. ಕೊಬ್ಬರಿನ ಅಬೈಡ್ ಕೇಂದ್ರ ಬಂದಂತ ಸಂದರ್ಭದಲ್ಲಿ ಅಸಿಗೆರೆ ಮಂಡಿ ವರ್ತಕರು ಕೆಲವರು ಸಿಗಾಕೊಂಡ್ರು. ಕೇಸ್ ಆಯ್ತು ಅವ್ರ ಮೇಲೆಲ್ಲ.
ಇವತ್ತು ಅದು ಕೂಡ ನಡೆದಿದೆ. ಈಗ ರಾಗಿನೂ ಕೂಡ ಅದೇ ರೀತಿ ಯಥಾವತ್ತಾಗಿ ಮುಂದುವರಿತಾ ಇದೆ. ತಾಲೂಕಲ್ಲಿ ದಂಧೆಕೋರರ ಹಾವಳಿ ಜಾಸ್ತಿ ಆಗಿದೆ, ತಾಲೂಕು ಆಡಳಿತ ಕುಸಿದಿದೆ ಅಂತ ಸ್ಥಳೀಯ ಆಡಳಿತ ಪಕ್ಷ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಇವರು ರಾಗಿ ಕಾರ್ಡ್ ಇವ್ರು ಯಾಕೆ ಕೊಡ್ಕೊಂತ ಇದಾರೆ? ಯಾರು ರಾಗಿ ಕಾರ್ಡ್ ಅಂದ್ರೆ ರಾಗಿ ಕಾರ್ಡ್ರನ್ನ ಎಂತೆಂತ ಕಾರ್ಡ್ರನ್ನ ಹಿಡಿತಾರೆ ಪೊಲೀಸ್ ಇಲಾಖೆಯವರು. ಹಂಗ ರಾಗಿ ಕಾರ್ಡ್ ಹಿಡಿಯಕ್ಕೆ ಆಗಲ್ವಾ? ಆ ಜಾಲನ ಬೇರ್ಸಕ್ ಆಗಲ್ಲ ಅಂತ ಹೇಳ್ಬಿಡ್ಲಿ ಪೊಲೀಸ್ ಇಲಾಖೆ. ಮಾಧ್ಯಮ ಸ್ನೇಹಿತರು ನಾವು ಕೇಳೋದಿಷ್ಟೇ, ದಯಮಾಡಿ ತಾವು ರೈತರ ಪರವಾಗಿದ್ದೀರಾ ಅಂತ ನಾವು ಭಾವಿಸಿದೀವಿ. ನೀವು ಸ್ಪಷ್ಟವಾದಂತಹ ಸುದ್ದಿನ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೀರಿ. ಎಷ್ಟು ಮೆಟ್ರಿಕ್ ಟನ್ ಭೂ ಪ್ರದೇಶದಲ್ಲಿ, ಈಗ ಎಷ್ಟು 1000 ಹೆಕ್ಟೇರ್ ಭೂ ಪ್ರದೇಶದಲ್ಲಿ ರಾಗಿ ಬೆಳೆದಿದ್ದಾರೆ ಅಂತಿದ್ದಾರೆ, ಎಷ್ಟು ಮೆಟ್ರಿಕ್ ಟನ್ ಬೆಳೆದಿದ್ದಾರೆ, ಎಷ್ಟು ಫೂಟ್ ಐಡಿ ಇದೆ, ಒರಿಜಿನಲ್ ಫಲಾನುಭವಿ ಎಷ್ಟು ಎಕರೆ ರಾಗಿನ ಬಿಡ್ತಾ ಇದ್ದೇನೆ, ಇನ್ನು ಹೆಚ್ಚುವರಿ ರಾಗಿ ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಈಗಾಗಲೇ ಇಲಾಖೆಗೆ ಮಾಹಿತಿ ಇದೆ. ಯಾರು ದಂಡ್ರಿಲ್ಲ, ಆದ್ರೆ ದಂಧೆಕೋರರಿಗೆ ಆ ಪರಿಮಾಣ ಈಗ ತಳ್ಳೂರಲ್ಲಿ ಅನ್ಲೋಡ್ ಆಗ್ತಿತ್ತ? ಹೌದು, ಫೋಟೋಸ್ ವಿಡಿಯೋಸ್ ಇದೆ ಇದೆ ಸೆಂಡ್ ಮಾಡ್ತೀನಿ ತಮ್ಗೆ. ಇದ್ರ ಬಗ್ಗೆ ನಾವೀಗ ಯಾರು ದ್ವೇಷಿಕಲ್ಲ. ಏನಾಗುತ್ತೆ ಸರ್, ಬೇರೆ ಕಡೆಯಿಂದ ರಾಗಿ ಬರ್ಲಿಲ್ಲ ಅಂದ್ರೆ ನಮ್ಮ ಹತ್ರನೇ ನಾವು ಕೇಳಿದಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಅದೆಲ್ಲ ಫೋಟೋ ಸೀರಿಯಲ್ ಇಟ್ಕೊಂಡ್ರೆ ಕೂಡ ಸುದ್ದಿ ಆಗುತ್ತೆ. ಅದಕ್ಕೋಸ್ಕರ ಈಗ 27,000 ಅವ್ರು ಲೀಗಲ್ ಆಗಿದ್ಮೇಲೆ ಅದ್ರ ಬೈಲಾಕ ಅವಶ್ಯಕತೆ ಪೊಲೀಸ್ ಇಲಾಖೆಗೆ ಬರೋದೇ ಇಲ್ಲ. ಪರ್ಮಿಟ್ ಇದೆ ಗಾಡಿದು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ, ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ ದಾಖಲೆ. ಬಟ್ ಏನ್ ಉದ್ದೇಶ ಫೈನ್ ಹಾಕಿದ್ರಿ? ಯಾರು ಪ್ರೆಷರ್ ಇದೆ ಗಾಡಿ ಬಿಡ್ಲಿಕ್ಕೆ? ತಪ್ಪಾಗಿದ್ರೆ ಅವ್ರು ಬಂಧಿಸ್ಬೇಕಲ್ಲ. ನಾವೇಳದು ಈಗ ಏನ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ಕಾರ್ಯದರ್ಶಿ ಸಿದ್ದರಾಮಯ್ಯ ಸ್ವಾಮಿ ಅವ್ರಿಗೆ, ತಾಲೂಕು ತಹಶೀಲ್ದಾರರು ಸಂತೋಷ್ ಕುಮಾರ್ ಸರ್ಗೆ, ಕೃಷಿ ಇಲಾಖೆಯ ನಿರ್ದೇಶಕರಿಗೆ ನೀವು ನಿಜವಾದ ರೈತಿನ ಫ್ರೂಟ್ ಐಡಿ ಏನ್ ರಾಗಿ ಬಿಡ್ತಾ ಇದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಆಗ್ಬೇಕು. ಅವರ GPS ಏನಾಗಿದೆ ಬೆಳೆದು ಅದ್ರ ಬಗ್ಗೆ ದಾಖಲೆಯನ್ನು ಕೂಡ ನಿಮ್ಮಲ್ಲಿದೆ. ಅದನ್ನ ಸಾರ್ವಜನಿಕರಿಗೆ ತಿಳಿಸ್ಬೇಕು. ನೀವು ಇಷ್ಟ ಎಕರೆ ಭೂ ಪ್ರದೇಶ ರಾಗಿ ಬೆಳೆದಿದ್ದಾರೆ, ಇಷ್ಟೇ ದಾಸ್ತಾನನ್ನ ನಾವು ಮಾಡಿದೀವಿ, ಇಷ್ಟನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೀವಿ, ಹೆಚ್ಚುವರಿ ರಾಗಿ ಯಾರು ತಂದಿದ್ದಾರೆ, ಯಾರು ಬಿಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದ್ ಕ್ಷಣದಲ್ಲಿ ಮಾಹಿತಿ ಸಿಗುತ್ತೆ. ದಯಮಾಡಿ ಇದನ್ನ ತಾವು ಅಧಿಕಾರಿಗಳ ಹತ್ರ ಪಡೆದು ನೀವು ಎಚ್ಚರಿಸಬೇಕು ಸರ್ಕಾರಕ್ಕೆ ಮತ್ತೆ ಸ್ಥಳೀಯ ಶಾಸಕರಿಗೆ. ಅವ್ರ ಹಿಂಬಾಲಕರು ಮಾಡ್ತಿರ್ತಾರೆ ದಂಧೆನ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸಕ್ ಬಯಸ್ತೇವೆ. ಆಮೇಲೆ ಹಾಲಿಗೆ ನೀರ್ ಹಾಕ್ತಾರೆ ಮನೆ ಒಳ್ಳೇದ, ಇನ್ನ ಅನ್ನಕ್ ಮಣ್ಣಾಕಿ ಕೊಡ್ತಾ ಇದಾರೆ. ಇವ್ರೇನು ಉಳ್ಕೊಳಲ್ಲ, ಇವ್ರ ಮಕ್ಳು ಮನೆಗೂ ಒಳ್ಳೇದಾಗಲ್ಲ, ಹಾರ ಹಾಕ್ತಾರಲ್ಲ. ಇವತ್ತು ಈ ಕ್ಷೇತ್ರದಲ್ಲಿ ನಡೀತಕ್ಕಂತ ರಾಗಿ ವ್ಯವಹಾರದ್ದು ಯಾಕೆಂದ್ರೆ ರೈತರಿಗೆ ತುಂಬಲಾರ್ದಂತ ನಷ್ಟ ಆಗ್ತಾ ಇದೆ. ಯಾಕೆಂದ್ರೆ ರೈತರಿಗೆ ಸಿಗ್ತಲೇ ಇಲ್ಲ, ಲಾಭಾಂಶ ಏನೋ ಸಿಗ್ತಾ ಇಲ್ಲ. ಯಾಕೆಂದ್ರೆ ಇದು ಸುಭದ್ರ ಸರ್ಕಾರ ಅಂತಾರೆ. ಈ ರೈತರಿಗೆ ಯಾವ ಸುಭದ್ರ ಸರ್ಕಾರನೂ ಇಲ್ಲ. ಯಾಕೆಂದ್ರೆ ಅವ್ರು ಬೆಳೆದಂತ ಬೆಳೆಗೆ ಬೆಂಬಲವಾಗಿ ಒಂದು ಬೆಳೆ ಬರುತ್ತೆ. ಒಂದು ಬೆಳೆ ಬಂದದಕ್ಕೆ ಮಾರ್ಕೆಟ್ ಇರಲ್ಲ. ಇವತ್ತು ಮಾರ್ಕೆಟ್ಗೆ ಅವ್ರು ತಗೊಂಡೋಗಿ ಬೆಳೆ ಮಾರ್ಬೇಕು ಅಂತಂದ್ರೆ ಮಾರ್ಕೆಟ್ ಇಲ್ಲ. ಇವತ್ತು ಬೆಳೆದ ರಾಗಿಗೆ ಇನ್ನು 4 ತಿಂಗಳು ಮೆಥಡ್ ಓಪನ್ ಮಾಡ್ತಾರೆ ಅಂದ್ರೆ ಇವರೇ ದಲ್ಲಾಳಿಗಳಿಗೆ ಕುಮ್ಮ ಕೊಟ್ಟ ಅಂತ ಕೆಲಸ ಆಗ್ತಾ ಇದೆ. ಇದು ಮೇನ್ ಕಾರಣ ಇದೆ. ಯಾಕೆ ಅಂತ ಅಂದ್ರೆ ಸಮಸ್ಯೆ ಆಗ್ತಾ ಇದೆ, ರೈತರ ಸಮಸ್ಯೆ ಆಗ್ತಾ ಇದೆ. ಇದು ನಮ್ಮ ಬೇಗ ರೈತರು ಇಲ್ಲ ಸರ್, ರೈತರು ಇಲ್ಲ, ರೈತರ ಹತ್ರ ಬೇರೆ ಬೇರೆ ಬಿಡ್ತಾ ಇದಾರೆ. ಇದು ಮೇನ್ ಕಾರಣ ಆಗ್ತಾರೆ. ಫೋನ್ ಮಾಡ್ತೀವಿ ಬರಲಿಲ್ಲ ಯಾರು ಹಣ ನೀಡ್ತಾರೆ ಅವ್ರುಗಳಿಗೆ ತಕ್ಷಣ ಅನ್ಲೋಡ್ ಮಾಡಿಸ್ಕೊಂಡು ಇವಾಗ ನೋಡಿ ರೈತರಲ್ಲ ಅಲ್ಲಿ ಹೆಚ್ಚಿಗೆ ನಮ್ದು ಕಾರ್ಡ್ ಇದೆ, ದಲ್ಲಾಳಿಗಳು ಗಾಡಿಗಳು ಜಾಸ್ತಿ ಇರ್ತವೆ. ಫೋನ್ ಮಾಡ್ತೀವಿ ಅಂತ ಹೇಳಿ ಅದು ಹೀಗಾಗಿ ನೋಡಿ ಇದಕ್ಕೆ ಜಿಲ್ಲಾಡಳಿತ, ತಾಲೂಕಾಡಳಿತ, ಮೇನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕಂದಾಯ ಇಲಾಖೆ ಉಸ್ತುವಾರಿ ಮಂತ್ರಿಗಳು ಬಂದು ಇದಕ್ಕೆ ಏನಿಲ್ಲ ಅರಸೀಕೆರೆ ಕ್ಷೇತ್ರದಲ್ಲಿ ನಡೀತಾ ಇದೆ ಈ ರಾಗಿ ವ್ಯವಹಾರದ್ದು ಮೇನ್ ಇದಕ್ಕೆ ನಿಂತ್ಕೊಂಡು ಪರಿಹಾರ ಹುಡುಕೊಡ್ಬೇಕು. ಯಾಕೆಂದ್ರೆ ರೈತರು ಬೆಳೆದಂತ ಬೆಳೆಗೆ ತಕ್ಷಣ ಮಾರ್ಕೆಟ್ ಸಿಗ್ಬೇಕು, 24/7 ಸಿಗ್ಬೇಕು. ಈ ಎಲ್ಲದು ಯಾವ ತರ ಇದು ಮಾಡ್ತಾರೆ ಅದೇ ತರ ರೈತರಿಗೆ ಮಾರ್ಕೆಟ್ ಆಗ್ಬೇಕು. ಈ ಮಾರ್ಕೆಟ್ ಆಗೋದಕ್ಕೆ ಇದು ಮೇನು ದಲ್ಲಾಳಿಗಳಿಗೆ ಅವಕಾಶ ಕೊಟ್ಟಂತ ಸನ್ನಿವೇಶ ಉಂಟಾಗ್ತಾ ಇದೆ. ಯಾಕೆಂದ್ರೆ ರೈತರು ಬೆಳೆದಿರ್ತಾರೆ, ಒಂದು ಗೊಬ್ಬರಕ್ಕೆ ಆಗಲಿ, ಉಕ್ಕಿ ಆಗಲಿ, ಬೀಜಗಳ ಸಾಲ ಮಾಡಿರ್ತಿರ್ತಾರೆ. ಎಲ್ಲಿ ಹೋಗ್ಬೇಕು? ಇವ್ರು ಮಾರ್ಕೆಟ್ ಓಪನ್ ಮಾಡೋರು ರಾಗಿ ಇಟ್ಕೋಬೇಕಾ, ಯಾವ್ದೋ ಒಂದು ಬೆಳೆ ಇಟ್ಕೋಬೇಕಾ? ಹಂಗಾಗಿ ಮಧ್ಯವರ್ತಿಗಳು ಬರ್ತಾರೆ, ಅವರಿಗೆ 6 ಕಾಸು 3 ಕಾಸು ಕೊಟ್ಟು ಅವ್ರ ಜೀವನ ಮಾಡ್ತಾರೆ. ಇದು ರೈತರಿಗೆ ಬಹಳ ವಾರ್ತೆ ಬೀಳ್ತೈತೆ. ಇದ್ರ ಬಗ್ಗೆ ನಮ್ಮ ಕಂದಾಯ ಸಚಿವರು ಬಹಳ ಗಮನ ವಹಿಸಿ ಇದನ್ನ ಪರಿಹಾರ ಕೊಡ್ಬೇಕು, ನ್ಯಾಯಯುತವಾಗಿ ಬಗೆಹರಿಸ್ಕೊಡ್ಬೇಕು. ಯಾಕೆಂದ್ರೆ ಇಲ್ಲಿ ಮಧ್ಯವರ್ತಿ ಅವಳಿಗೆ ಕಾರಣವಾಗಿರೋದು ಈ ಸರ್ಕಾರ. ಈಗ ಯಾಕೆ ಇದು ತಪ್ಪಿಸ್ಬೇಕು ಅಂತಂದ್ರೆ ಇದು ಮಾಡ್ಲೇಬೇಕು. ಈಗ ಯಾವ್ದೋ ಒಂದು ತರಕಾರಿ ಬೆಳೆಲಿ, ಬೆಳಗ್ಗೆ ಮಾರ್ಕೆಟ್ ಹೋದ್ರೆ ಕಮಿಷನ್ ಏಜೆಂಟ್ ಇಂದಲೇ ತರಕಾರಿ ಮಾರಂಗಿಲ್ಲ ನಾವು. ಯಾಕಿದು ಎಲ್ಲಿ
ಬಂತು ನ್ಯಾಯ ಇವರು? ಎಲ್ಲಿ ಸರ್ಕಾರ ಸುಭದ್ರ ಕೊಡ್ತಾ ಇದಾರೆ ಹೇಳ್ರಿ ನೋಡೋಣ. ನಾವೇ ಒಂದು ನೆನೆ ಬಾಳೆ ತಡ ಮಾರ್ಕೆಟ್ ಹಾಕಿ ಹೋದ್ರೆ 5 ರೂಪಾಯಿ ಕೆಜಿ ಕೇಳ್ತಾರೆ ಮಧ್ಯವರ್ತಿಗಳು. ಎಲ್ಲಿ ಕೊಡೋದು ನಾವು? ವರ್ಷ ಬೆಳೆದಿದ್ದೀವಿ, ಒಂದು ವರ್ಷ ಪೂರ್ತಿ ಬೆಳೆದು ಲಾಸ್ಟ್ ಬಾಳೆ ಒಲೆದವರು 5 ರೂಪಾಯಿ ಕೆಜಿ ಅಂತ ಎಲ್ಲಿ ಮಾರ್ಬೇಕು? ಒಂದು ಬೆಳೆಗೆ ಒಂದು ನಿಖರವಾದ ಒಂದು ಬೆಲೆಗೆ ಗುರುತಿಸಿದಾರೆ ಇವರು? ಹೇಳಿ ನೋಡೋಣ, ಎಲ್ಲಿ ಕೊಟ್ಟಿದ್ದಾರೆ? ರೈತರಿಗೆ ಇದು ತುಂಬಾ ಅನ್ಯಾಯ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು. ಜಿಲ್ಲಾಧಿಕಾರಿಗಳು ಬರ್ಬೇಕು, ಇಲ್ಲಿ ಕ್ಷೇತ್ರದಲ್ಲಿ ಆಗ್ತಕ್ಕಂತ ಸಮಸ್ಯೆ ಎಲ್ಲ ಬಗೆಹರಿಸ್ಬೇಕು ಮೇನು. ಯಾಕೆಂದ್ರೆ ಯಾವುದೇ ಒಂದು ಇದಾದ್ರೆ ಯಾವ ಅಧಿಕಾರಿಗಳು ಇರಲ್ಲ ಅಲ್ಲಿ, ರೈತರು ಇರಲ್ಲ. ರೈತರ ಹೆಸರಲ್ಲಿ ಬರೀ ಪಟ್ಟಿ ಇರುತ್ತೆ ಅಷ್ಟೇ. ಅಲ್ಲಿ ದಲ್ಲಾಳಿಗಳು ಗಾಡಿಗಳು ನಿಂತಿರ್ತವೆ ಮೇನು. ಅವ್ರವೇ 500, 1000, 5,000 ಕೊಟ್ಬಿಟ್ರೆ ಗಾಡಿ ಅಲ್ಲಿ ನೋಡಿ ಬೇಗ. ರೈತರು ದೂರ ದೂರ ನಿಂತಿರ್ತವೆ. ಇದು ಗಮನಿಸಬೇಕಾದ್ರೆ ನೀವೇ ನೋಡಿ, ಹೋಗಿ ನೋಡಿ, ಗೊತ್ತಾಗ್ತೀನಿ. ನಾವ್ ಹೇಳೋದಿಲ್ಲ. ಆ ತರದಲ್ಲಿ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದು ರೈತರಿಗೆ ತಕ್ಷಣ ಬೆಳೆ ಯಾವುದೇ ಬೆಳೆ ಬೆಳೀಲಿ ಅವರು ಮಾರ್ಕೆಟ್ ಕ್ರೋಢೀಕರಿಸಬೇಕು. ಆ ಡೇಟ್ ಸಂಬಂಧ ಇದು ಇರ್ಬೇಕು. ಇದು ಮೇನ್ ಅಂಶ ಇದು. ಇದನ್ನ ತಾವು ದಯಮಾಡಿ ರೈತರಿಗೆ ಮಾತ್ರ ಇದೊಂದು ಅವಕಾಶ ಮಾಡಿಕೊಡ್ಬೇಕಿದು.